ಅಣ್ಣ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಪಲ್ಲವಿ, ಎಲ್ಲಿ ಹೋಗ್ತಿದ್ಯಮ್ಮ? ಕೆಲಸಕ್ಕೆ. ಕೆಲ್ಸಕ್ಕ? ನೀನು ಕೆಲ್ಸಕ್ಕೆ ಹೋಗುವಂಥದ್ದು ಏನಾಗಿದೆ ಈಗ? ನಾವೇ ದುಡಿತೀವಲ್ಲ. ನೀನು ದುಡಿತಾ ಇದ್ರೆ ಅದು ನಿನಗೆ, ನನಗಲ್ಲ ಅಲ್ವಾ? ಯಾಕಮ್ಮ ಈ ಥರ ಮಾತಾಡ್ತಿದ್ಯಾ? ನಾನೇನು ಕಡಿಮೆ ಮಾಡಿದ್ದೀನಿ ಅಂತ ನಿನಗೆ? ಅಣ್ಣ, ನನಗೆ ಬೇರೆಯವ್ರ ಥರ ಮನೇಲೇ ಕೂತ್ಕೊಂಡು ಸಣ್ಣ ಪುಟ್ಟದಕ್ಕೆಲ್ಲ ಕೈ ಚಾಚಕ್ಕಾಗಲ್ಲ. ನಾನು ದುಡಿಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ದೊಡ್ಡ ಸಾಧನೆ ಮಾಡ್ಬೇಕಂತಲ್ಲ ನನಗೆ ಆಸೆ ಇದೆ. ಸಾಧನೆ ಮಾಡಿದ್ರೆ ಸಂತೋಷ, ಸಾಧನೆ ಮಾಡೋಕ್ಕೆ ದುಡಿಬೇಕು ಅಂತೇನಿಲ್ವಲ್ಲ, ದುಡಿಯೋಕ್ಕೆ ನಾವಿದ್ದೀವಿ. ನೀನು ಮಾತಾಡಬೇಡ, ಇದು ನಮ್ಮ ಮನೆ ವಿಷಯ, ಮಧ್ಯ ತಲೆ ಹಾಕಬೇಡ. ಪಲ್ಲವಿ, ಯಾಕೆ ಈ ಥರ ಮಾತಾಡ್ತಿದ್ಯಾ? ನಾಳೆ ಅವನು ನಿನ್ನ ಮದುವೆ ಆಗೋನು. ಯಾರು? ಇವನ್ನ ಮಾಡಕ್ಕೆ ಕೆಲಸ ಇಲ್ದಿರೋ ಬೀದಿ ಬೀದಿ ಸುತ್ತಾ ಇರೋನ ನಾನು ಮದುವೆ ಆಗಬೇಕಾ? ಪಲ್ಲವಿ, ಇವ್ರು ಏನೇ ಸುತ್ತಿದ್ರು ನಿನ್ಗೇನು ಬೇಕೋ ಎಲ್ಲನೂ ಕೊಡಿಸ್ತಿದ್ದಾರೆ ತಾನೇ? ಇವನ್ ಭಿಕ್ಷೆ ಯಾರಿಗೆ ಬೇಕು? ಅದಕ್ಕೆ ತಾನೇ ನಾನು ದುಡಿಯಕ್ಕೆ ಹೋಗ್ತಾ ಇರೋದು. ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಹೆಣ್ಣು ತಗ್ಗಿ ಬಗ್ಗಿ ನಡೆದ್ರೇನೆ ಚೆನ್ನ. ಅಂದ ಚಂದ ಇರೋರ್ಗೆ ಅಹಂಕಾರನೂ ಇರುತ್ತೆ. ನಿಮ್ಮ ಹರಿಕತೆ ಕೇಳ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ಯಾವ ಕೆಲಸ ಅಂತ ಕೇಳ್ಬೋದಾ? ಬಂದೇ ಹೇಳ್ತೀನಿ. ಮೊದಲನೇ ಸಲ ಕೆಲ್ಸಕ್ಕೆ ಹೋಗ್ತಿದ್ಯಾ, ಅಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ನಿನ್ನ ಜೊತೆ ಬೂಯಿಗೂ ಕರ್ಕೋಗು. ನನಗೆ ಚೆನ್ನಾಗಿ ಗೊತ್ತಿತ್ತು ನಿಮಗೆ ನನ್ನ ಮೇಲೆ ಒಂಚೂರು ನಂಬಿಕೆ ಇಲ್ಲ ಅಂತ. ನಡಿಯೇ. ನೀನೇ ನಡಿ. ಹರೀಶ್ನ ಬಗ್ಗೆ ಯಾಕೆ ನೀನು ಅಷ್ಟು ಕೇವಲವಾಗಿ ಮಾತಾಡ್ತೀಯಾ? ನೀನು ಹಾಗೆಲ್ಲ ಮಾತಾಡಬಾರ್ದಿತ್ತು. ನೀನು ಸ್ವಲ್ಪ ಸುಮ್ಮನೆ ಇರಾಮ. 4 ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅವನಿಗೆ. 4 ಬಂದ್ಬಿಟ್ಲು ದೊಡ್ಡದಾಗಿ ಅವನ ಪರ ವಹಿಸ್ಕೊಂಡು. ಹಾಯ್ 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 ಡಾರ್ಲಿಂಗ್. ಮತ್ತೆ ಎಲ್ಲೋ ಬ್ಯೂಟಿಫುಲ್ ಆಗಿ ಡ್ರೆಸ್ ಮಾಡ್ಕೊಂಡೆಲ್ಲ ಹೊರಟಿದ್ಯಾ? ಅದು ಇಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗೆ ಹೋಗ್ತಾ ಇದ್ದೆ. ಮತ್ತೆ ಡ್ರಾಪ್ ಮಾಡಬೇಕಾ? ಬೇಡ ಬೇಡ. ಓ, ಕೆಲಸದವ್ರು ಬಂದಿದ್ದಾರಾ? ಇವರು ನನ್ನ ಸಿಸ್ಟರ್. ಓ ಸಾರಿ ಸಿಸ್ಟರ್. ಅಲ್ಲ ಅಲ್ಲ ಅಲ್ಲ, ಡಾರ್ಲಿಂಗ್ ಸಿಸ್ಟರ್. Come on darling, take this. I love you. Thank you so much. ಮತ್ತೆ ಡಾರ್ಲಿಂಗ್, ಸಂಜೆ ಏನಾದ್ರು ಸಿಗ್ತೀಯಾ? ಅಯ್ಯೋ, ಸಂಜೆ ತುಂಬ ಕೆಲಸ ಇದೆ, ಟ್ರೈ ಮಾಡ್ತೀನಿ. ಹಾಗಾದ್ರೆ ನಾನು ಮನೆ ಹತ್ರನೇ ಬರ್ತೀನಿ. ಅಯ್ಯೋಯ್ಯೋ, ಬೇಡ ಬೇಡ, ನಾನೇ ಸಂಜೆ ಸಿಗ್ತೀನಿ. ಓ ಸರಿ, ಓಕೆ ಡಾರ್ಲಿಂಗ್, ಬಾಯ್. ಡಾರ್ಲಿಂಗ್ ಸಿಸ್ಟರ್, ಬಾಯ್. ನಡಿ. ಇಲ್ಲಾಗಿದ್ನಲ್ಲ ಮನೇಲಿ ಹೇಳ್ಬಾರ್ದು. ನಡಿ ನಡಿ. ಯಾರೇ ಅವನು? ಎಷ್ಟು ದಿನದಿಂದ ನಡೀತಿದೆ ಇದೆಲ್ಲ? ಅದೆಲ್ಲ ನಿನಗ್ಯಾಕೆ? ರೋಡಲ್ಲಿ ನಿಂತ್ಕೊಂಡು ರೋಸ್ ಕೊಡ್ತಾನೆ, ನಾಚಿಕೆ ಆಗಲ್ಲ? ಥೂ. ಏನು ರೋಸ್ ಕೊಡಕ್ಕೆ ನಾಚಿಕೆ ಆಗ್ಬೇಕಾ? ರೋಡ್ ಆದ್ರೇನು ಮನೆ ಆದ್ರೇನು ಅದಕ್ಕೆ? ನಿನ್ನಂತ ಬ್ಯೂಟಿ ಹಿಂದೆ ಸುತ್ತೋದೇ ನಮ್ಮ ಡ್ಯೂಟಿ ಡಾರ್ಲಿಂಗ್. ಯಾಕೆ ಬಲ್ಬಲ್ ಅವನ್ ಡಾರ್ಲಿಂಗ್ ಅಂತ ಸುಮ್ಮನೆ ಇರ್ತೀಯಾ? ನಾವನ್ ಬರ್ದ? ಕತ್ತೆ ಕುದುರೆ ಎರಡು ಒಂದೇನಾ? ಅಂದ್ರೆ ನಾವು ಕತ್ತೆಗಳು ಅವ್ನು ಕುದುರೆನಾ? ಆ ಕೆಟ್ಟ ಕುದುರೆ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಅವನ್ ಬರೀ ಮಾತಲ್ಲೇ ಮನೆ ಕಟ್ ಗ್ರೂಪ್ ಪ್ರವೇಶ ಮಾಡ್ಬಿಡ್ತಾನೆ. ನಾವಂತವ್ರು ಅಲ್ಲ ಚಿನ್ನ. ತಗೋ ರೋಸ್ನ. ಏಯ್ ನನ್ನ ಮಕ್ಳ, ನನ್ನ ಬಗ್ಗೆ ಇನ್ನೂ ನಿಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಇನ್ನೊಂದು ಸತಿ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಹೇಳ್ಕೊಂಡು ನನ್ನ ಹಿಂದೆ ಸುತ್ತಿದ್ರೆ ಕಾಲಲ್ಲಿರೋದು ಕೈಗೆ ಬರುತ್ತೆ. ಹುಷಾರ್. ಬಾರೆ. ಲೋ, ಅವಳೇನ್ರ ಅಂಗಡಿಗೆ ಹೋಗ್ತಿದ್ದಾಳೆ? ಲೋ, ನಾವು ಅವನ ಥರದ್ದೇ ಗಾಡೀಲಿ ಬರ್ಬೇಕಾಗಿತ್ತೇನೋ. ಬಿಡ್ರೋ ಮಗ, ಕರಿಮಣಿ ಮಾಲೀಕ ನಾವ್ಯಾರು ಅಲ್ಲ ಅನ್ಸುತ್ತೆ. ಕರಿಮಣಿ ಮಾಲೀಕ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಮಗ, ಆದ್ರೆ ರಾಹುಲ್ ಅಂತೂ ಆಗ್ಲೇಬೇಕು. ಕರಿಮಣಿ ಮಾಲೀಕ ರಾಹುಲ್ಲ, ಕರಿಮಣಿ ಮಾಲೀಕ ರಾಹುಲ್ಲ. ಬೇಕಿತ್ತಾ ನಿಮ್ಗಿದೆಲ್ಲ? ನೋಡು, ಒಬ್ಬನ ಹತ್ರ ರೋಸ್ ಇಸ್ಕೊಂಡ್ರೆ ಇವಾಗ 4 ಜನ ಕೊಡಕ್ಕೆ ಬರ್ತಿದ್ದಾರೆ. ನೀನು ಸ್ವಲ್ಪ ಸುಮ್ಮನೆ ಬರ್ತೀಯಾ? ಶುರು ಮಾಡಿಬಿಟ್ಲು ಕೊರಿಯಕ್ಕೆ. ಈಗಲೇ ಲೇಟ್ ಆಗಿದೆ, ಬಾ ಬೇಗ ಹೋಗೋಣ.
ಇಲ್ಲಪ್ಪ ಈ ಹುಡುಗಿ ಇಷ್ಟೊತ್ತಾರು ಬರಲೇ ಇಲ್ಲ. ಅವ್ರು ನೋಡ್ರೆ ಎಲ್ಲ ಕಾಯ್ತಾವ್ರೆ. ಟೈಮ್ ಸೆನ್ಸ್ ಅನ್ನೋದೇ ಇಲ್ವಲ್ಲ. ಏನು ಮಾಡೋಕ್ಕಾಗಲ್ಲ, ಇವ್ರಿಗೆಲ್ಲ ನಾವು ಕರೆಕ್ಟ್ ಚಾನ್ಸ್ ಕೊಡ್ತೀವಿ. ವೆರಿ ಬ್ಯಾಡ್. ಹಲೋ ಸರ್. ಹೋ ಹಲೋ ಮ್ಯಾಮ್, ಯಾಕೆ ಇಷ್ಟೊಂದು ಲೇಟು? ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾರಿ 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 ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಇಟ್ಸ್ ಓಕೆ, ಹೆಂಗೂ ಬಂದ್ಬಿಟ್ಟಿದ್ದೀರಾ. ಅವ್ರ್ಯಾರು ನಿಮ್ಮ ಅಸಿಸ್ಟೆಂಟಾ? ನೋ 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 ನೋ, ಶಿ ಇಸ್ ಮೈ ಸಿಸ್ಟರ್. ಸಿಸ್ಟರ್? ಲಾಟ್ ಆಫ್ ಡಿಫ್ರೆನ್ಸ್, ಬಟ್ ಇಟ್ಸ್ ಓಕೆ. ಕಮನ್ ಕಮನ್ ಕಮನ್, ಇಟ್ಸ್ ಲೇಟ್. ಕಮ್ 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 ಕಮ್. ಸರ್ 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 ರೆಡಿನಾ ಸರ್? ಆಡಿಷನ್ ಸ್ಟಾರ್ಟ್ ಮಾಡ್ಬಿಡೋಣ ಸರ್? ಮಾಡಿ ಸರ್. ಸರ್ ಇವಾಗ ನಾನು ಹೇಳ್ಕೊಟ್ಟಂಗೆ ನೀವು ಹೇಳ್ಬಿಟ್ರೆ ನೀವೇ ಕರ್ನಾಟಕದ ಸೂಪರ್ ಸ್ಟಾರ್ ಸರ್. ಸರ್ ಇವಾಗ ನೋಡಿ ಸರ್, ಹೆಂಗೆ ಹೇಳ್ತೀನಿ, ನೀವು ಹೇಳ್ಕೊಟ್ಟಿರೋದಕ್ಕಿಂತ ಹಂಗೆ ಅದ್ರಂಗೆ ಹೇಳ್ತೀನಿ ನೋಡಿ ಸರ್. ಈಗ ಸರ್ ಇದು ಹೀರೋಯಿನಿರಲ್ವಾ? ಈ ಮುಖಗಳಿಗೆ ಹೀರೋಯಿನ್ ಬೇರೆ ಕೇಡು. ಏನಿಲ್ಲ ಸರ್. ಸಾರ್ ನೀವು ಸುಮ್ಮನೆ ಇರಿ ಸಾರ್. ಅವ್ರು ಭಿಕ್ಷುಕರು ಪಕ್ಷಕರು ಯಾವುದೋ ಒಂದು ಪ್ರೊಡ್ಯೂಸ್ ಮಾಡಕ್ ಬಂದಿದ್ದಾರೆ, ಇಲ್ಲ ಅಂದ್ರೆ ಅವರು ಸಿಗಲ್ಲ ಸರ್. ಕರ್ಮ, ಹೋಗಿ ಅದೇ ನೋಡಿ ಆಯ್ತು. ಸರ್ ಸರ್ ರೆಡಿನಾ ಸರ್? ಸರ್ ಇವಾಗ ನಾನು ಡೈಲಾಗ್ ಹೇಳ್ತೀನಿ, ಅಲ್ಲಿ ಆಕ್ಷನ್ ಅಂದಿದ ತಕ್ಷಣ ನೀವು ಆ ಡೈಲಾಗ್ ಎತ್ಕೋಬೇಕು ಸರ್. ನೀವು ಆಕ್ಷನ್ ಹೇಳಿ ಸರ್. ನೋಡಿ ಡೈಲಾಗ್ ಏನಿಲ್ಲ ಸರ್, ನಾವೇ ಕರ್ನಾಟಕದ ಮುಂದಿನ ಸೂಪರ್ ಸ್ಟಾರ್ಗಳಂತ ನೀವು ಹೇಳ್ಬೇಕು ಸರ್. ಸರ್ ನೀವು ಆಕ್ಷನ್ ಹೇಳಿ ನೋಡಿ ಸರ್, ಈಗ ಹೆಂಗ್ ಮಾಡ್ತೀವಿ. ಎಸ್ ಸರ್, ಸೂಪರ್ ಸರ್. ಕ್ಯಾಮರಾಮನ್ ರೆಡಿನಾ? ರೆಡಿ ಸರ್, ರೆಡಿ. ರೋಲ್ ರೋಲಿಂಗ್ ಆಕ್ಷನ್. ನಾವೇ ಕರ್ನಾಟಕದ ಮುಂದಿನ ಸೂಪರ್ ಸ್ಟಾರ್. ಅಮ್ಮ ತಾಯಿ. ಸರ್ ಈ ಲಾಸ್ಟ್ ಅಲ್ಲಿ ಅಮ್ಮ ತಾಯಿ ಯಾಕೆ ಸರ್? ಸರ್ ಅದು ನಮ್ ಕುಲ್ ಕಸ್ಬ ಸರ್. ಹೌದು ಸರ್. ಡೈರೆಕ್ಟ್ರೆ, ಬನ್ನಿ 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 ಬನ್ನಿ. ಮುಂದೆ ಈ ಸಿನಿಮಾ ಮಾಡಿದ್ರೆ ನಮಗೂ ಇದೇ ಗತಿ ಅಂತ ಕಾಣಿಸುತ್ತೆ. ಇಲ್ಲೇ ಇರಿ ಒಂದೇ ಒಂದ್ಸಲಿ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಸರ್ ಈ ಅಮ್ಮ ತಾಯಿ ಬಿಟ್ಟು ಮಿಕ್ಕಿದೆಲ್ಲ ಸರ್ ನಾನು ಹೇಳಿದ್ನಲ್ಲ ಸರ್, ಹೀರೋಯಿನ್ ಕರ್ಕೊಂಡ್ ಬಂದೀನಿ ಸರ್. ಸ್ವಲ್ಪ ಡಿಗ್ನಿಫೈ ಆಗಿ ಮೈಂಟೈನ್ ಮಾಡಿ ಸರ್. ಓಕೆ ಸರ್. ಹೋಗ್ಬಿಟ್ಟು ಹೀರೋಯಿನ್ ಕರ್ಕೊಂಡ್ಬಂದ್ಬಿಡು. ಓಕೆ ಸರ್. ಸರ್ ಬನ್ನಿ ಸರ್, ನೀವು ಕುತ್ಕೊಳ್ಳಿ ಸರ್. ಬನ್ನಿ ಸರ್. ಮ್ಯಾಮ್ ಬನ್ನಿ, ಕರಿತಾ ಇದ್ದಾರೆ. ನೀವು ಅಲ್ಲೇ ಇರಿ, ನೀವು ಮಾತ್ರ ಬನ್ನಿ. ಗ್ಲಾಸ್ ಹಾಕೊಳ್ಳಿ, ಗ್ಲಾಮರ್ ಕಾಣ್ತೀರಾ ಸರ್. ಸ್ವಲ್ಪ ಡಿಸಿಪ್ಲಿನ್ ಆಗಿರ್ಬೇಕು ಸರ್. ಹೀರೋಯಿನ್ ಬರ್ತಾವ್ರೆ. ಸಕ್ಕತ್ತಾಗಿ ಕಾಣ್ತಾ ಇದ್ದೀರಾ ಮ್ಯಾಮ್. ಹಾಂ ಬನ್ನಿ 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 ಮ್ಯಾಮ್, ಬನ್ನಿ 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 ಸರ್ 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 ಪ್ಲೀಸ್ ಕುತ್ಕೊಳ್ಳಿ ಸರ್. ಬನ್ನಿ ಬನ್ನಿ ಮ್ಯಾಮ್. ಇವರೇ ನಮ್ಮ ಡೈರೆಕ್ಟ್ರು, ಹೆಸರಿಲ್ಲ ಅಂತ. ಹೆಸರಿಲ್ವಾ? ನನ್ನ ಹೆಸರಿಲ್ಲ ಅಂತ. ಓ ಹೆಲೋ ಸರ್. ಮ್ಯಾಮ್ ಇವ್ರು ಬೇಜಾನ್ ಸಿನಿಮಾ ಮಾಡಿದ್ದಾರೆ ಮ್ಯಾಮ್. ಹಾಲಿವುಡ್ಡು, ಟಾಲಿವುಡ್ಡು, ಬಾಲಿವುಡ್ಡು, ಮೇಕೆ ವುಡ್ಡಲ್ಲೆಲ್ಲ ಸಿನಿಮಾ ಮಾಡಿದ್ದಾರೆ. ಮೇಕೆ ವುಡ್ಡಲ್ಲಿ 6 ಸಿನಿಮಾ ಮಾಡಿದ್ದಾರೆ ಮ್ಯಾಮ್. ಹೌದಾ? ಯಾವ್ದು? ಯಾವ್ದು ಕರೆಕ್ಟಾಗಿ ಹೇಳು. ಅದು ಫಿಲಮ್ ಹೆಸರೇ 6 ಅಂತ. ಓ ಮುಂದಿನ ತಿಂಗಳೇ ರಿಲೀಸ್ ಮಾಡಿಸ್ತಾ ಇದ್ದೀರಿ. ಅದರಲ್ಲೂ ನಿಮ್ಮ ಥರನೇ ಹೊಸ ಹೀರೋಯಿನ್ನ ಇಂಟ್ರೊಡಕ್ಷನ್ ಮಾಡಿಸಿದ್ದೀರಿ. ಏನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡೋರು ಗೊತ್ತಾ? ಸರ್ ಸಾಕು ನಿಮ್ ಬಿಡಪ್, ಸ್ವಲ್ಪ ಕ್ಯಾಮ್ರಾಮನ್ ಪರಿಚಯ ಮಾಡಿಸಿ. ಸರಿ ಇವ್ರು ನಮ್ಮ ಕ್ಯಾಮ್ರಾಮ್ಯಾನ್ ಹಿರೇಶ್ ಕುಮಾರ್ ಅಂತ. ಹೆಲೋ ಸರ್. ಹಲೋ ಮೇಡಮ್, ನೀವು ನೋಡೋಕ್ಕೆ ಸಕ್ಕ ಗ್ಲಾಮರ್ ಆಗಿದ್ದೀರಾ. ಥ್ಯಾಂಕ್ ಯು ಸರ್. ಸರ್ ಇವ್ರ ಗ್ಲಾಮರ್ನ ನಿಮ್ಮ ಕ್ಯಾಮ್ರಾದಲ್ಲಿ ತೋರಿಸಿ. ತೋರಿಸ್ತೀನಿ. ನಿನ್ನನ್ನು ವಿಲನ್ ಆಗಿ ತೋರಿಸ್ತೀನಿ. ಸರ್ ಯಾಕೆ ಸರ್? ಡೈರೆಕ್ಟ್ರೆ ನಮಗೂ ಹೀರೋಯಿನ್ ಪರಿಚಯ ಮಾಡಿಸ್ರಿ. ಈ ನ್ಯಾಯವಾಗಿ ನೋಡೋಕೋದ್ರೆ ನಮಗೆ ಫಸ್ಟ್ ಪರಿಚಯ ಮಾಡಿಸ್ಬೇಕು ನೀವು. ಸರ್ ಆಯ್ತು ಸರ್, ಇರಿ ಸರ್ ಪರಿಚಯ ಮಾಡಿಸ್ತೀನಿ. ಮೇಡಮ್ ಇವ್ರು ನಮ್ಮ ಪ್ರೊಡ್ಯೂಸರ್ಸ್. ಇವರಾ ಪ್ರೊಡ್ಯೂಸರ್ಸಾ? ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ. ಅಮ್ಮ ತಾಯಿ. ಅಮ್ಮ ತಾಯಿನಾ? ಮೇಡಮ್ ಇವರು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕ್ಯಾರೆಕ್ಟರ್ ಡೀಪ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಓ ಮೇಡಮ್. ಹೌದಾ? ಮೇಡಮ್ ಇವಾಗ ಆಡಿಷನ್ ಮಾಡ್ಬಿಡೋಣ ಮೇಡಮ್. ಓಕೆ ಅದು ಕ್ಯಾಮ್ರಾ ಎಲ್ಲಿದೆ? ಮ್ಯಾಮ್ ಅಲ್ಲೇ ಐತಲ್ಲ ಕ್ಯಾಮ್ರಾ. ಅದು ಮೊಬೈಲ್ ತಾನೆ? ಮ್ಯಾಮ್ ಮೊಬೈಲಲ್ಲೇ ಎಂತೆಂಥ ಫಿಲಮ್ ಶೂಟ್ ಮಾಡವ್ರೆ, ಒಂದು ಆಡಿಷನ್ ಮಾಡೋಕ್ಕಲ್ವಾ? ನೀವು ಬನ್ನಿ ಸರ್, ನೀವು ಇಂಪಾರ್ಟೆಂಟ್, ನೀವು ಬನ್ನಿ. ಮೇಡಮ್ ಇಲ್ಲಿ ಒಂದು ಸಣ್ಣ ಡೈಲಾಗ್ ಇದೆ ಮೇಡಮ್, ಆ ಡೈಲಾಗ್ ಮುಗಿಸ್ಕೊಂಡೋಗಿ ನೀವು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡಿ. ಅದಾದಮೇಲೆ ಇನ್ನೊಂದು ಡೈಲಾಗ್ ತಗೊಬಿಡೋಣ ಮೇಡಮ್. ಓಕೆ. ಡೈಲಾಗ್ ಮೇಡಮ್, ನಿನ್ನ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಉಕ್ಕಿ ಬರ್ತಿದೆ, ಗಳಗಳಗಳಗಳ ಅಂತ ಸುರಿತಿದೆ.
ಇಷ್ಟೇ ಬಿಡಿ ಓಕೆ ನಾವು ಸಾರ್ ಇರಿ ಸರ್ ಸ್ವಲ್ಪ ಇರಿ ಸರ್ ಮಾಡ್ಸೋಣಂತೆ ಸರ್ ಸಮಾಧಾನ ಸರ್ ಟೇಕ್ ರೆಡಿ ಮೇಡಮ್ ಒಂಚೂರು ಹಿಂದೆ ಹೋಗಿ ಒಂಚೂರು ಮುಂದೆ ಯುವರ್ ರೈಟ್ ಮೇಡಮ್ ಚಿನ್ ಡೌನ್ ಓಕೆ ರೆಡಿ ಸರ್ ರೋಲ್ ರೋಲಿಂಗ್ ಆಕ್ಷನ್ ನಿಮ್ಮನ್ನು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಉಕ್ಕಿ ಬರುತ್ತದೆ, ಗಳಗಳಗಳ ಅಂತ ಸುರಿದು ಹೋಗುತ್ತದೆ. ಇರಿ ಸರ್ ಸ್ವಲ್ಪ ಇರಿ ಸರ್ ಮೇಡಮ್ ಸೂಪರ್ ಆಗಿ ಮಾಡಿದ್ರಿ. ನೀವು ಹೋಗ್ಬಿಟ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡಿ, ಇಲ್ಲೇ ಇದೆ ಕಾಸ್ಟ್ಯೂಮ್ ರೂಮ್. ಓಕೆ ಸರ್, ಥ್ಯಾಂಕ್ ಯು. ಓ ಸರ್ ಸ್ವಲ್ಪ ಸುಮ್ಮನೆ ಇರಿ ಸರ್, ಮಾನ ಮರ್ಯಾದೆ ಏನು ತೆಗಿಬೇಡಿ ಸರ್. ಸರ್ ನೆಕ್ಸ್ಟು ನಮ್ಮಿಬ್ಬರ ಜೊತೆ ಮಾಡಿಸ್ಬೇಕು. ಹೌದಾ ಸರ್, ಮಾಡ್ಸೋಣಂತೆ ಸರ್, ಮಾಡ್ಸೋಣ. ಆಯ್ತು ಬಿಡಿ ಸರ್, ಹೊಡಿಬೇಡಿ. ನಮಗೂ ಮಾಡಿಸ್ಬೇಕಾ ಸರ್? ಮಾಡ್ಸೋಣ ಸರ್, ಹೊಡೀರಿ ಸರ್. ಕ್ಯಾಮ್ರಾಮನ್ ಸರ್, ಓಕೆ, ಪೊಸಿಷನ್ ಓಕೆ? ಹಾ ರೆಡಿ ಮೇಡಮ್, ರೆಡಿ ಸೂಪರ್ ಸರ್. ಹಂಗೆ ಕೆಳಗಡೆಯಿಂದ ಒಂದು ಟಿಲ್ಟ್ ಅಪ್ ಮಾಡ್ಬಿಡ್ಲಾ? ಅಯ್ಯೋ ಸರ್ ಬೇಡ, ಸುಮ್ಮನೆ ಇರಿ ಸರ್, ಫಸ್ಟ್ ಡೈಲಾಗ್ ಕೊಟ್ಬಿಡ್ತೀನಿ. ಓಕೆ ಸರ್, ಓಕೆ ಮೇಡಮ್ ನಿಮ್ಮ ಹೇರ್ ಸ್ಟೈಲ್ ಸ್ವಲ್ಪ. ಹೆಲೋ, ಏನ್ರಿ ಮಾಡ್ತಾ ಇದ್ದೀರಾ ನೀವು? ಸರ್ ಹಂಗೆ ಒಂದು ರೆಕಾರ್ಡ್ ಮಾಡ್ತಿದ್ದೀನಿ ಸರ್. ಅಯ್ಯೋ ಬೇಡ ಸುಮ್ಮನೆ ರೀ ಸರ್, ಫಸ್ಟ್ ಡೈಲಾಗ್ ಕೊಟ್ಬಿಡ್ತೀನಿ, ಆಮೇಲೆ ರೆಕಾರ್ಡ್ ಮಾಡ್ಕೋಬಹುದು. ಓಕೆ, ಹೋಗು. ಓಕೆ ಸರ್. ಮೇಡಮ್ ಶಾರ್ಟು ಕಾಂಬಿನೇಷನ್ ಶಾರ್ಟು. ಓಕೆ ಸರ್ ನೀವು ಹತ್ತು ಕಡೆ ಹೋಗಿ ಸರ್. ಸರ್ ನೀವು ಇಲ್ಲಿ ಬನ್ನಿ ಸರ್, ಮೇಡಮ್ ಡೈಲಾಗು ನನ್ಗೆ ಇವರಿಬ್ರು ಓಕೆ ಅಂದ್ಬಿಟ್ಟು ಅವ್ರು ಇಬ್ರು ಕೈ ಎತ್ತಬೇಕು ಮೇಡಮ್. ವಾಟ್? ನಾನು ಇಬ್ರು ಕೈ ಮುಟ್ಬೇಕಾ? ನಾನು ಮುಟ್ಟೋದಿಲ್ಲ, ಡರ್ಟಿ ಪೀಪಲ್ಸ್. ಸರ್ ನಾನು ಕೈ ಎತ್ಬಿಡೋಣ ಸರ್? ಓ ಸುಮ್ಮನೆ ಇರ್ರಿ, ನೀವು ಶೂಟಿಂಗಲ್ಲಿ ಕೈ ಎತ್ಬೋದು, ಇಲ್ಲಲ್ಲ ಸುಮ್ಮನೆ ಇರ್ರಿ. ನಾನು ಟೈಮ್ ಬಂದಾಗ ಸರಿಯಾಗಿ ಎತ್ತೀವಿ. ಸರಿ ಆಯ್ತು ಬಿಡ್ರಿ. ಕ್ಯಾಮ್ರಾಮನ್ ರೆಡಿನಾ? ಹಾ ರೆಡಿ ಸರ್, ರೆಡಿ. ರೋಲಿಂಗ್ ಆಕ್ಷನ್. ನನಗೆ ಇವರಿಬ್ರು ಓಕೆ. ಮೇಡಮ್ ಶಾರ್ಟ್ ಸೂಪರ್ ಆಗಿ ಬಂತು. ನೀವು ಆಡಿಷನಲ್ಲಿ ಸೆಲೆಕ್ಟ್ ಆಗಿಬಿಟ್ಟಿದ್ದೀರಾ. ನೀವು ಹೋಗಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ಬಿಡಿ ಮೇಡಮ್. ಓಕೆ ಸರ್ ಕ್ಯಾಮ್ರಾಮನ್ ಸರ್, ಬನ್ನಿ ಸರ್. ಯಾಕೆ ಸರ್ ಹಿಂಗೆ ಮಾಡ್ತೀರಾ ನೀವು? ನೀವೇನಕ್ಕೆ ಸರ್ ಕೈ ಎತ್ತಕ್ಕೋದ್ರಿ? ಸರ್ ಸಿಕ್ಕಿದ್ದ ಚಾನ್ಸ್ ಸರ್, ಬಿಡೋಕ್ಕಾಯ್ತದ? ತಗೊಳ್ಳಿ ಸರ್. ಡ್ಯಾಮೇಜರ್ ನೋಡಿ. ಅಯ್ಯೋ ಡ್ಯಾಮೇಜರ್, ನಮಗೆ ಹೀರೋಯಿನ್ ಓಕೆ, ನಮ್ಮ ಕಂಡೀಷನ್ಗೆ ಒಪ್ಪಿಸ್ಬಿಟ್ಟು ಹೀರೋಯಿನ್ನ ಫಿಕ್ಸ್ ಮಾಡಿಸ್ಬಿಡಿ. ನಾನು ಹೇಳಿದ್ದೀನಿ ಬಿಡಿ ಸರ್, ಯಾಕೆ ಯೋಚನೆ ಮಾಡ್ತೀರಾ? ಅವಳನ್ನೇ ಫಿಕ್ಸು ಅಂದ್ಕೊಳ್ಳಿ, ಆದರೆ ನನಗೊಂದು 50% ಕೊಡಬೇಕು. ಆಯಿತು ಬಿಡಿ, ನಾನು ಹೆಂಗೋ ವಸೂಲಿ ಮಾಡ್ಕೊತೀನಿ. ಬರಲಾ? ಬನ್ನಿ ಕಾನ್. ಮೇಡಮ್ ನೀವು ಸ್ವಲ್ಪ ಆ ಕಡೆ ಇರ್ತೀರಾ? ನಾನು ಸ್ವಲ್ಪ ಮಾತಾಡ್ಬಿಟ್ಟು ಕಳಿಸ್ಕೊಡ್ತೀನಿ. ಏನು ಹೇಳಿ? ನೋಡಿ ಮೇಡಮ್, ನೀವು ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕು ಅಂದರೆ ನಮ್ಮದೊಂದು ಕಂಡೀಷನ್ ಇದೆ. ಕಂಡೀಷನಾ? ನೋಡಿ ಸರ್, ನೀವು ಆ ಥರ ಈ ಥರ ಕಂಡೀಷನ್ ಅಂದರೆ ನನಗಾಗಲ್ಲ. ನೋಡಿ ಮೇಡಮ್, ನಮ್ಮ ಟೀಮು ಆ ಥರದ್ದಲ್ಲ, ನಮ್ಮ ಕಂಡೀಷನ್ನೇ ಬೇರೆ. ನೀವು ನಮ್ಮ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕು ಅಂದರೆ 1 ಲಕ್ಷ ಕೊಡಬೇಕು, ಅದೇ ಕಂಡೀಷನ್ನು. 1 ಲಕ್ಷನಾ? ಏನು ಯೋಚನೆ ಮಾಡಿಬಿಡಿ, 1 ಲಕ್ಷ. ಓಕೆ, ನಾನು ಹೇಗಾದರೂ ಅರೇಂಜ್ ಮಾಡಿ ಕಾಲ್ ಮಾಡ್ತೀನಿ. ಓಕೆ, ಹೋಗಿ ಬನ್ನಿ. ಓಕೆ, ಥ್ಯಾಂಕ್ ಯು, ಬಾಯ್. ಓಕೆ ಬಾಯ್. ಅವಳು 1 ಲಕ್ಷ ತರಲಿ, ಅದನ್ನ 50 ನಾನು ಮಡಿಕೊಂಡು ಇನ್ನೊಂದು 50 ಅವನು ಕೊಡ್ತೀನಿ. ತರಲಿ. ಏನು ಸೆಲೆಕ್ಷನ್ ಆಯ್ತಾ? 1 ಲಕ್ಷ ಕೊಟ್ಟರೆ ಆಗುತ್ತೆ. 1 ಲಕ್ಷನಾ? ಎಲ್ಲಿಂದ ತರ್ತೀಯ? ಹಾಂ, ಮನೇಲಿ ಗಿಡ ಹಾಕಿದ್ದೀನಲ್ಲ, ಕಿತ್ತು ಕೊಡ್ತೀನಿ. ಅಲ್ವೇ
ಅವ್ರು ಈ ಥರ ದುಡ್ಡು ಇಸ್ಕೊಂಡು ಕೆಲಸ ಮಾಡೋರು ನೆಟ್ಟಗಾದರೂ ಮಾಡ್ತಾರಾ? ನಿಂಗೆ ಯಾಕೆ ಬೇಕಿದೆಲ್ಲ? ಆಕಾಶದಲ್ಲಿ ನಕ್ಷತ್ರ ಆಗಬೇಕಂದ್ರೆ ದುಡ್ಡು ಕೊಡಬೇಕು, ಕಾಸು ಕೊಡಬೇಕು. ಮರ್ಯಾದೆ ಕಳ್ಕೊಂಡು ಆಕಾಶದಲ್ಲಿ ನಕ್ಷತ್ರ ಆಗೋ ಬದಲು ಮರ್ಯಾದೆಯಿಂದ ನೆಲದ ಮೇಲೆ ಇರ್ಬೋದು. ನೋಡೆ, ನೀನು ಒಳ್ಳೆ ಸತಿ ಸಾವಿತ್ರಿ ಥರ ಮಾತಾಡಬೇಡ. ನೋಡ್ತಾ ಇರು 1,00,000ನ ಹೆಂಗೆ ಅರೇಂಜ್ ಮಾಡ್ತೀನಿ ಅಂತ. ಆಮೇಲೆ ನೀನೇ ನನ್ನ ಹಿಂದೆ ಆಟೋಗ್ರಾಫ್ ಕೊಡೆ ಅಂತ ಹಿಂದೆ ಅಲಿತಾ ಇರಬೇಕು. ಅಲ್ಲಿ ನೋಡೆ. ಏನು? ಬಾಯ್ಲಿ. ಅಯ್ಯೋ ಮಾವ, ನೋಡು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಇದು ಕೆಲಸನ? ಕೂಲಿ ಮಾಡ್ತಾ ಇದ್ದಾನೆ. ನನಗೆ ಅಸಹ್ಯ ಆಗುತ್ತೆ. ನೋಡು, ಅವನು ಕಳ್ತನ ಆಗಲಿ ಕೊಲೆ ಆಗಲಿ ಮಾಡ್ತಾ ಇಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಇದನ್ನು ನೀನು ಅಪ್ರಿಷಿಯೇಟ್ ಮಾಡಬೇಕು. ಈ ಥರ ಅಸಹ್ಯ ಪಡಬಾರ್ದು. ಇವಳೊಬ್ಳು ಗೂಬೆ. ಇದು ಹೆಮ್ಮೆ ಪಡೋವಂಥ ಕೆಲಸ. ನೀನು ಹೆಮ್ಮೆ ಪಡಮ್ಮ, ನನಗೆ ಆ ಹೆಮ್ಮೆ ಬೇಡ. ಇವನ್ನೆಲ್ಲಾದರೂ ನನ್ನ ರಿಲೇಟಿವ್ ಅಂತ ನನ್ನ ಫ್ರೆಂಡ್ಸಿಗೆ ಗೊತ್ತಾದರೆ ನನ್ನ ಮರ್ಯಾದೆ ಹೋಗುತ್ತೆ. ಥೂ, ಕರ್ಮ. ಯಾಕೆ, ಏನೇ ಆಯಿತು? ಏನೂ ಇಲ್ಲ. ಹಲೋ ಡಾರ್ಲಿಂಗ್, ಅದೇ ನಾನು ಹೇಳಿದ್ನಲ್ಲ ಕೆಲಸದ ಮೇಲೆ ಬಂದಿದ್ದೀನಿ ಅಂತ, ಅದಕ್ಕೆ ಕಾಲ್ ಮಾಡಿದೆ. ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ಅದು ನಾನು ಹೇಳಿದ್ನಲ್ಲ ಕೆಲಸ ಅಂತ, 1,00,000 ಕೊಟ್ಟರೆ ಆ ಕೆಲಸ ನನಗಾಗುತ್ತೆ. ನನಗೊಂದು 1,00,000 ಬೇಕಿತ್ತು. ಹಾಂ ಡಾರ್ಲಿಂಗ್, ತುಂಬ ಅರ್ಜೆಂಟ್ ಇದೆ. ನನಗದೆಲ್ಲ ಗೊತ್ತಿಲ್ಲ ಏನು ಮಾಡಿ ತಂದು ಕೊಡ್ತೀರಾ ಅಂತ. ನನಗೆ ಬೇಕು ಅಷ್ಟೇ. ಓಕೆ ಡಾರ್ಲಿಂಗ್, ಥ್ಯಾಂಕ್ ಯು, ಬಾಯ್, ಐ ಲವ್ ಯು. ಬಾರೆ ಹೋಗೋಣ. ಯಾರದೇ ಫೋನು? ಅದೆಲ್ಲ ನಿನಗೆ ಯಾಕೆ? ಪರ್ಸ್ನಲ್ಲಾ? ಅಣ್ಣ. ಓ, ಬಂದ್ರಾ? ಕೆಲಸ ಸಿಕ್ತಾ? ಏನು ಕೆಲಸ? ಅಣ್ಣ, ಕೆಲಸನೂ ಇಲ್ಲ ಏನೂ ಇಲ್ಲ. ಇವಳು ಸಿನಿಮಾನಲ್ಲಿ ಹೀರೋಯಿನ್ ಆಗಕ್ಕೆ ಹೋಗಿದ್ಲು. ಹೀರೋಯಿನಾ? ಏನಮ್ಮ ಪಲ್ಲವಿ, ಇವಳು ಹೇಳ್ತಿರೋದು ನಿಜಾನಾ? ಯಾಕೆ? ಬಡವ್ರ ಮನೆ ಮಕ್ಕಳು ಬಣ್ಣ ಹಚ್ಚಬಾರ್ದಾ? ನನಗಿರೋ ಬ್ಯೂಟಿಗೆ, ನನ್ನ ರೇಂಜ್ಗೆ ಎಲ್ಲೋ ದೊಡ್ಡ ಶ್ರೀಮಂತರ ಮನೇಲಿ ಹುಟ್ಟಬೇಕಿತ್ತು. ನನ್ನ ಕರ್ಮ, ಈ ಮನೇಲಿ ಹುಟ್ಟಿದ್ದೀನಿ. ನೋಡಣ್ಣ, ನಾನೀಗ ಹೀರೋಯಿನ್ ಆಗಲೇಬೇಕು. ಅದಕ್ಕೆ ನನಗೊಂದು 1,00,000 ಬೇಕೇ ಬೇಕು. 1,00,000ನಾ? ಇದ್ದಕ್ಕಿದ್ದಂಗೆ 1,00,000 ಕೇಳಿದ್ರೆ ಹೇಗಮ್ಮ ತಂದು ಕೊಡೋದು? 1,00,000 ಕೊಡೋ ಅಷ್ಟು ಯೋಗ್ಯತೆ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಒಂದು 5,000 ಇದೆ, ಬೇಕಿದ್ರೆ ಕೊಡ್ತೀನಿ. ಥೂ, ಬೆವ್ರ ವಾಸನೆ. ನೀನು ಕೂಲಿ ಮಾಡೋನು. ನಿನ್ನ ದುಡ್ಡು ಯಾರಿಗೆ ಬೇಕು? ಗೆಟ್ ಲಾಸ್ಟ್. ಪವಿ, ಆ ದೇವ್ರ ಮುಂದೆ ಎಲ್ಲರೂ ಕೂಲಿ ಮಾಡೋರೆ. ಅವಳ ಮಾತನ್ನ ನೀವು ಮನ್ಸಿಗೆ ಹಾಕೋಬಿಡಿ. ಹಣದಲ್ಲಿ ಶ್ರೀಮಂತರಾಗದಿದ್ರು ಗುಣದಲ್ಲಿ ಶ್ರೀಮಂತರಾಗಿರಬೇಕು. ನೀವು ಗುಣದಲ್ಲಿ ಶ್ರೀಮಂತರು. ನಿಮಗೇನೂ ಅಭ್ಯಂತರ ಇಲ್ಲ ಅಂದರೆ ನಾನು ನಿಮ್ಮನ್ನ ಮದುವೆ ಆಗ್ಬೋದಾ? ಡಾರ್ಲಿಂಗ್, ಪವಿ ಡಾರ್ಲಿಂಗ್, ಡಾರ್ಲಿಂಗ್. ದುಡ್ಡು ಅರೇಂಜ್ ಆಯ್ತಾ? ಓ, ನಿಮಗೋಸ್ಕರ ಅಷ್ಟು ಮಾಡ್ತಾ ಇರ್ತೀನಾ? ಎಲ್ಲ ರೆಡಿ ಆಗಿದೆ. ನನಗೆ ಗೊತ್ತಿತ್ತು ನೀವು ಅರೇಂಜ್ ಮಾಡ್ತೀರಾ ಅಂತ. ಬನ್ನಿ ಆ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀನು ಕೇಳಿದ ದುಡ್ಡನ್ನ ನಾನು ಕೊಡ್ತೀನಿ, ಆದರೆ ನೀನು ನನ್ನ ಜೊತೆ ಬರಬೇಕು. ಖಂಡಿತ ಬರ್ತೀನಿ. ನನಗೆ ಬೇಕಾಗಿರೋ ದುಡ್ಡನ್ನ ನೀನು ಕೊಟ್ರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ. ನಾವು ದುಡ್ಡು ಕೊಡ್ತೀವಿ, ನಮ್ಮ ಜೊತೆನೂ ಬರ್ತೀಯಾ? ಯಾಕ್ರೋ ಹೆಂಗಿದೆ ಮೈಗೆ? ಯಾಕ್ರೋ ಬಂದ್ರಿ ಇಲ್ಲಿಗೆ? ಲೋ ನಾಯಿ ನನ್ನ ಮಕ್ಳ, ದುಡ್ಡು ಕೊಟ್ರೆ ಬರ್ತೀಯಾ ಅಂತ ಯಾರಂದ್ರೋ ಕರ್ದಿದ್ದು ನೀವು? ನೀನೇ ಹೇಳ್ದಲ್ಲ ದುಡ್ಡು ಕೊಟ್ರೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ಅಂತ.
ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹಲೋ ಮೇಡಮ್, ಇವ್ನು ದುಡ್ಡು ಕೊಡ್ತೀನಿ ಅಂದಿದ್ನಲ್ಲ, ಇವ್ನು ದುಡ್ಡು ಕೊಡೋಕೆ ದೊಡ್ಡ ಅಂಬಾನಿನಾ? ಇವನೇನು ದೊಡ್ಡ ಶ್ರೀಮಂತ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಬೆಟ್ಟಿಂಗ್ ದಂಧೆ ನಡೆಸ್ತಾನೆ. ಶೋಕಿ ಮಾಡೋಕ್ಕೆ ಏನು ಬೇಕಾರ ಮಾಡ್ತಾನೆ ಅಂತ ಕಿತ್ತೋದ್ ನನ್ನ ಮಗ. ಇನ್ನೊಬ್ರು ತಲೆ ಮೇಲೆ ಕೈ ಇಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ ಇವನು. ಇವನಿಗಿಂತ ಗಾರೆ ಕೆಲಸ ಮಾಡಿ ಕೂಲಿ ಮಾಡೋರು ಎಷ್ಟು ಮೇಲು. ನಿಮ್ ದುಡ್ಡು ಕೊಡ್ತೀನಿ ಅಂದಿರೋದು ನಿಮ್ಮ ಪ್ರೀತಿಗಲ್ಲ, ನಿಮ್ಮ ದೇಹಕ್ಕೆ, ನಿಮ್ನ ಅನುಭವಿಸಕ್ಕೆ. ಆಕಾಶ್, ಆಕಾಶ್, ಇವರೆಲ್ಲ ಹೇಳ್ತಾ ಇರೋದು ನಿಜನಾ? ಹೇಳು ಹೇಳು. ಹೌದು ನಿಜ. ಮಗನೇ ಏನ್ ಮಾಡ ಕರ್ಕೊಂಡು ಹೋಗ್ತಿದ್ದೋ? ಯಾಕಲ್ಲ ನನ್ನ ತಂಗಿ ಗೆಲುವ ಕರ್ಕೊಯ್ತಿದ್ಯಾ? ಯಾರ ನೀವು? ನೋಡಮ್ಮ, ನೀನ್ ಅಹಂಕಾರ ಹೇಗ್ ನಿನ್ಗೆ ಬೀದಿಗೆ ತಂದು ನಿಲ್ಸ್ಬಿಡ್ತು. ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯ ಅಂದ ಮಾಸ ಹೋಗುತ್ತೆ, ಗುಣ ಅಲ್ಲ. ಅವ್ರವ್ರು ಮಾಡೋ ಕೆಲಸ ಅವ್ರಿಗೆ ಶ್ರೇಷ್ಠ ಕಣಮ್ಮ. ನೋಡಮ್ಮ, ಯಾವತ್ತಿದ್ರೂ ನಮ್ಮವರೇ ನಮ್ಗಾಗೋದು. ಹೆಣ್ಣಿಗೆ ಅಂದ ಅನ್ನೋದು ಶಾಪ ಆಗ್ಬಾರ್ದು, ವರ ಆಗ್ಬೇಕು. ನಾನೇ ಸುಂದ್ರಿ ಅನ್ನೋ ಅಹಂಕಾರ ತಲೆಗೆ ಏರಿದ್ರೆ ಸಂಬಂಧಗಳೆಲ್ಲ ಸಣ್ಣದಾಗುತ್ತೆ. ಈಗ ಹಾಗಿದ್ದಾಯ್ತು, ಬನ್ನಿ ಒಳಗೋಗೋಣ. ಮೇಡಮ್. ಓ ಮ್ಯಾನೇಜರ್ ಸರ್, ಎಲ್ರು ಇಲ್ಲೇ ಇದ್ದೀರಾ? ಏನ್ ನನ್ನ ಹೊಡ್ಕೊಂಡ್ ಬಂದ್ರಾ? ಆಡಿಷನ್ ಸೆಲೆಕ್ಟ್ ಆಗ್ಬಿಟ್ನಾ? ಮೇಡಮ್ ಸೆಲೆಕ್ಟ್ ಆಗಿದೆ, ಆದರೆ ಡೈರೆಕ್ಟ್ರೆ ನೀವು ಹೇಳ್ಬಿಡಿ. ಸೆಲೆಕ್ಟ್ ಆಗಿರೋದು ನೀವಲ್ಲ ಮೇಡಮ್, ನಿಮ್ಮ ಸಿಸ್ಟರು. ನಮ್ಗೆ ಇನ್ನೋಸೆಂಟ್ ಫೇಸ್ ಬೇಕಾಗಿತ್ತು. ಆ ಗ್ಯಾಪ್ ಅಲ್ಲಿ ನಮ್ ಕ್ಯಾಮ್ರಾಮನ್ ಆ ಮೊಕ್ಕದಲ್ಲಿ ಇನ್ನೋಸೆಂಟ್ ನ ಕ್ಯಾಪ್ಚರ್ ಮಾಡ್ಬಿಟ್ಟವ್ರೆ. ನಮ್ ಸಿನಿಮಾ ಆಡಿಷನ್ಗೆ ಅಂತ ಬಂದಾಗ ಅವ್ರು ಕೂದಲು ಸರಿ ಮಾಡೋದಕ್ಕೆ ಅಂತ ಅವ್ರು ಬಂದಿದ್ರು. ಆ ಗ್ಯಾಪ್ ಅಲ್ಲಿ ಶಾರ್ಟ್ ತೆಗ್ದಿದ್ದೆ, ಅದೇ ನಮಗೆ ಯೂಸ್ ಆಗಿದ್ದು. ನೀವೇ ನಮ್ ಪಿಕ್ಚರ್ ಹೀರೋಯಿನ್ ಮೇಡಮ್, ಫಿಕ್ಸ್. ಮೇಡಮ್ 10 lakhs ಅಡ್ವಾನ್ಸ್ ಕೊಡ್ತಾ ಇದೀವಿ. 10 lakhs? ಅಣ್ಣ, ನನ್ನ ಕ್ಷಮಿಸ್ಬಿಡಣ್ಣ. ಅಂದ ಇದೆ ಅನ್ನೋ ಅಹಂಕಾರದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದೆ, ನಿಮ್ಮೆಲ್ಲರೂ ಮನಸ್ಸನ್ನ ನೋಯಿಸಿದೆ. ನನ್ನ ಕ್ಷಮಿಸ್ಬಿಡು. ನೀನು ಹೇಳ್ದಂಗೆ ನಾನು ಹರೀಶ್ನೇ ಮದುವೆ ಆಗ್ತೀನಿ. ಹರೀಶನ್ನ ನೀನೇ ಬಿಟ್ಕೊಟ್ಬಿಡೆ ಅಮ್ಮ. ಹರೀಶ ಈಗ ಭುವಿ ಜೊತೆ ಮದುವೆ ಆಗ್ತಿದ್ದಾನೆ.